ಮಾಳಿಕೆ 4 ಪುಸ್ತಕ ಪರಿಚಯ 50 ತಿಂಗಳ ವಿಶೇಷ ತಾಯಿಯನ್ನು ಕುರಿತ ಸಾಹಿತ್ಯ. ಪುಸ್ತಕದ ಹೆಸರು ನಮ್ಮಮ್ಮ ಅಂದರೆ ನಂಗಿಷ್ಟ. ಲೇಖಕರು ವಸುಧೇಂದ್ರ. ಅಭಿಪ್ರಾಯ ಸ್ವಪ್ನವಂಶಿ. ಓದುತ್ತಿರುವವರು ಸೌಂದರ್ಯ MV. ಇತ್ತೀಚೆಗೆ ಓದಿದ ಚೇಳು ಕಥಾ ಸಂಕಲನ ನನ್ನ ಮನದಲ್ಲೊಂದಿಷ್ಟು ಜಾಗ ಪಡೆದು ಊರಿಬಿಟ್ಟಿತ್ತು. ಅದಕ್ಕಾಗೆ ಕೈಯನ್ನು ಅಲಂಕರಿಸಿದ ಮುಂದಿನ ಪುಸ್ತಕ ಅದೇ ವಸುಧೇಂದ್ರರ ನಮ್ಮಮ್ಮ ಅಂದರೆ ನಂಗಿಷ್ಟ. ಇದರಲ್ಲಿನ ಕೆಲವನ್ನು ಹೊರತುಪಡಿಸಿ ಸುಮಾರು ಪ್ರಬಂಧಗಳು ನನ್ನ ಮಟ್ಟಿಗಂತೂ ಕಥೆಗಳಂತೆಯೇ ಅನ್ನಿಸಿತು. ಬಿಡಿಬಿಡಿಯಾಗಿ ಶೀರ್ಷಿಕೆ ಕೊಟ್ಟಿದ್ದರೂ ಅವೆಲ್ಲ ಲೇಖಕರು ಬಾಲ್ಯದ ಹಾಗೂ ಹಿರಿಯ ವಯಸ್ಸಿನ ಅವರ ಅಮ್ಮನೊಡನಾಟದ ನೆನಪುಗಳ ಗಂಟು ಒಂದಕ್ಕೊಂದು ಕೊಂಡಿ ಬೆಸೆಯುತ್ತವೆ ಎನಿಸಿತ್ತು. ಇದು ಮಾಮೂಲು ವಿಷಯ, ಇದರಲ್ಲೇನಿದೆ ಅಂತ ವಿಶೇಷ ಅಂದವರಿಗೊಂದು ಕಿವಿಮಾತು. ವಿಷಯ ಮಾಮೂಲಾದರೂ ಅದನ್ನು ಪ್ರಸ್ತುತಪಡಿಸುವ ರೀತಿ, ಅವರು ಪಡುವ ಫಜೀತಿ ಪಾಟಲು, ಹೇಳಬೇಕೆಂದಿದ್ದನ್ನು ಮುಚ್ಚಿಡದೆ ಬಿಚ್ಚಿ ಹೇಳುವ ಶೈಲಿ, ಮತ್ತೊಂದು ಅವರ ಭಾಷೆ ತಮಾಷೆ, ಇವೆಲ್ಲವೂ ತುಂಬ ಹಿಡಿಸಿತು. ಇನ್ನು ಕಥೆಗಳ ವಿಚಾರಕ್ಕೆ ಬಂದರೆ ಇದರಲ್ಲಿನ ಸ್ಟೇನ್ಲೆಸ್ ಸ್ಟೀಲ್ ಪಾತ್ರೆಗಳು, ಎಲ್ಲರ ಕಾರಿಗೂ ನೆಗ್ಗು, ನಮ್ಮದಲ್ಲದ ಪಾತ್ರ, ಇವುಗಳನ್ನು ಹಿಂದೆ ಯಾವಾಗಲೋ ಓದಿದ ನೆನಪು. ಈಗ ಮತ್ತೊಮ್ಮೆ ಓದುವಾಗ ಏನೋ ಖುಷಿ ಕೊಟ್ಟಿತು. ಕಾರಣ ನನಗೆ ಓದೋ ಹುಚ್ಚು ಹೊಸದಾಗಿ ಅಂಟಿದ್ದಲ್ಲ, ಮೊದಲಿಂದಲೂ ಇದೆ. ಅದು ಕಥೆ ಅರ್ಥವಾಗುತ್ತಿತ್ತೋ ಇಲ್ವೋ, ಒಟ್ಟಾರೆ ಪೂರಾ ಓದೋವರೆಗೂ ಬಿಡದಂತೆ ಓದುತ್ತಿದ್ದ ವಯಸ್ಸು ಅದು. ಕಡೆಗೂ ಅರ್ಥವಾಗದೇ ಬಿಟ್ಟವು ಎಷ್ಟೋ. ಆಗ ಲೇಖಕರ ಹೆಸರು ವಿವರಗಳನ್ನು ತಿಳಿಯುವಷ್ಟು ಮನಸ್ಸು ಪಕ್ವವಾಗಿರಲಿಲ್ಲ. ಈ ಪುಸ್ತಕದಲ್ಲಿ ಓದಿದ 2-3 ಕಥೆಗಳು ನನಗೆ ಹಳೆಯದನ್ನು ನೆನಪಿಸಿ, ಹೋ, ನಾನು ಹಿಂದೆಯೇ ಈ ಕಥೆಗಳನ್ನು ಓದಿದ್ದೆ, ಆದರೆ ವಸುಧೇಂದ್ರರದ್ದು ಅಂತ ಗೊತ್ತಿಲ್ಲ ಅನ್ನೋ ನನ್ನ ಮಂದ ಬುದ್ಧಿಗೆ ನಗು ಬಂದಿದ್ದಂತೂ ತುಂಬ ನಿಜ. ಈ ಪ್ರಬಂಧಗಳ ಒಡಲಲ್ಲಿ ಮಗ ಕಾಡಲ್ಲಿ ಕಳೆದು ಹೋದಾಗ ಹುಡುಕುವ ಧೈರ್ಯದ ಅಮ್ಮ, ಚಡ್ಡಿ ಅವಸ್ಥೆಯನ್ನು ಶುಚಿ ಮಾಡಿದ ಆತ್ಮೀಯ ಅಮ್ಮ, TV ರಿಪೇರಿ ಮಾಡುವಾಗ ಕಾಪಾಡಿದ ವಾತ್ಸಲ್ಯಮಯಿ ಅಮ್ಮ, ಸಿನಿಮಾ ನೋಡಲು ಕಾಸು ಕೊಡುತ್ತಿದ್ದ ಪ್ರೀತಿಯ ಅಮ್ಮ, ಸ್ಟೀಲ್ ಪಾತ್ರೆಗಳ ಹುಚ್ಚನ್ನು ಅಂಟಿಸಿಕೊಂಡಿದ್ದ ಅಮ್ಮ, ಅಣ್ಣ ಅವರ ತೋರಿಸಲು ಪಾಟಲು ಪಟ್ಟ ಅಮ್ಮ, ಅದೇ ಅಮ್ಮ ವಯಸ್ಸಾದಾಗ ಮಗ ಬೇಸರಿಸಿ ಬೈಗುಳವಾಡಿದಾಗ ಕಣ್ಣಿಂದ ಹನಿ ಜಾರಿಸಿದ ಮುಗ್ಧ ಅಮ್ಮ, ತನ್ನ ಆರೋಗ್ಯ ಕೈಕೊಟ್ಟಾಗ ಆದ ಅವಾಂತರದಿಂದ ಕಾರು ಹತ್ತಲು ಹೆದರಿದ ಅಮ್ಮ, ಒಂದು ಹಂತದಲ್ಲಿ ಥೇಟ್ ಮಗುವೇ ಆಗಿಬಿಟ್ಟಿದ್ದ ಅಮ್ಮ, ಒಂದೇ ಒಂದು ಸುಳಿವು ನೀಡದೆ ದೂರವಾದ ಅಮ್ಮ. ಹೀಗೆ ಅಮ್ಮನ ಪ್ರತಿಯೊಂದು ಎಳೆಯನ್ನು ಬಿಡಿಸಿಟ್ಟು ನಮ್ಮ ಎದೆಯೊಳಗೆ ನಾಟುವಂತೆ ಮಾಡಿ ನಮಗೂ ನಮ್ಮ ಅಮ್ಮನ ಮೇಲೆ ಪ್ರೀತಿ ಹೆಚ್ಚಿಸುವಂತೆ ಮಾಡುತ್ತವೆ. ಅವರ ಸರಳವಾದ ಬರಹದಿಂದ ಕೆಲವೆಡೆ ಅಮ್ಮನ ಪ್ರೀತಿಗೆ ಬೆಲೆ ಕಟ್ಟಲಾಗದ ಪದಗಳ ಹೆಣೆದಿದ್ದಾರೆ. ಮತ್ತೂ ಕೆಲವೆಡೆ ಕಂಗಳು ಹನಿದುಂಬುವಂತೆಯೂ ಮಾಡುವಲ್ಲಿ ಸಫಲರಾದರು. ಒಂದೆಡೆಯಲ್ಲಿ ಅಮ್ಮನ ಬಿಟ್ಟು ವಿದೇಶಕ್ಕೆ ತೆರಳಿದ್ದು ಸಿಟ್ಟನ್ನು ತರಿಸಿಬಿಟ್ಟಿತ್ತು. ಇನ್ನುಳಿದ ಅತಿಥಿ ಮತ್ತು ಕೋತಿ ಹಾಗೂ ಎಲ್ಲರ ಮನೆ ಕಾರಿಗೂ ನೆಗ್ಗು, ನಗುವನ್ನು ಬರಿಸುತ್ತವೆ. ತತ್ತಿ ಇಡದ ಹಕ್ಕಿಗಳ ತಂಗುದಾಣದಲ್ಲಿ ನಮ್ಮ ಸುತ್ತಮುತ್ತ ಒಂದೇ ಕ್ಷಣದಲ್ಲಿ ನಡೆಯುವಂತಹ, ಆದರೆ ನಮ್ಮ ಗಮನಕ್ಕೆ ಬಾರದ ವಿಚಾರಗಳನ್ನು ಅವರು ಕಟ್ಟಿಕೊಟ್ಟಿರುವ ರೀತಿ ವಿಭಿನ್ನವಾಗಿದೆ. ಇನ್ನುಳಿದ ಕೆಲವು ಕಥೆಗಳು ಮನದಲ್ಲಿ ಉಳಿದಿಲ್ಲವೆಂಬುದೂ ನಿಜ. ಒಟ್ಟಾರೆ ಇಲ್ಲಿನ ಸುಲಲಿತ ಪ್ರಬಂಧಗಳು ಸುಲಲಿತವಾಗಿ ಓದಿಸಿಕೊಂಡು ಹೋಗುತ್ತವೆ. ಓದಿ ಆನಂದಿಸಿ. ಧನ್ಯವಾದಗಳು.